ಏನ್ಲೇ ಬುಬ್ಣಿ ಅಲ್ಲ ನನ್ನನ್ನು ರೌಡಿಗಳನ್ನ ಬಿಟ್ಟು ಕೊಲ್ಸಕ್ಕೆ ಯಾಕೆ ನಿಮ್ಮ ಕೈಲೇ ನೀಗ್ಲಿಲ್ಲನ? ನಿಮ್ಮಪ್ಪ ನಿಮ್ಮವ್ಗೆ ಹೇಳು ಇದೇ ರೀತಿ ಮುಂದುವರೆದ್ರೆ ಸುಟ್ಟು ಭಸ್ಮ ಆಗ್ತಾರೆ ಅಂತ. ಲೋಫರ್ ಒಂಟಿ ನನ್ನ ಈ ರೀತಿ ಎಳ್ಕೊಂಡು ಬಂದ್ರೆ ಈ ಸಮಾಜ ಏನನ್ನುತ್ತೆ ಏನಾದ್ರೂ ಗೊತ್ತಿಲ್ಲ ನಿನಗೆ? ಇವಳೊಬ್ಳು ಸುಳ್ಳೆ ಹಾದ್ರದವಳು, ಮದುವೆಗಿಂತ ಮುಂಚೆ ಇನ್ನೊಬ್ಬನ ಜೊತೆ ಓಡ್ ಹೋದವಳು ಅಂತ. ಈ ಮಾತುಗಳನ್ನು ನಾನು ಚಿಕ್ಕವನಿರಬೇಕಾದ್ರೆ ನನ್ನ ತಾಯಿಗೆ ಆಡಿದ ಮಾತು ಮಸ್ತಕದ ಪುಟದಲ್ಲಿ ಅಚ್ಚಳೆಯದೆ ಉಳಿದಾವು. ನಮ್ಮಂತ ಬಡವರು ನಿಮ್ಮಂತ ಶ್ರೀಮಂತ ಹುಡುಗಿಯರನ್ನು ಕೆಡಿಸಿದ್ರೆ ನಮಗೊಂದು ನ್ಯಾಯ, ಶ್ರೀಮಂತ ಗಂಡಸರು ನಮ್ಮ ತಾಯಿ ಅಂತ ಬಡ ಹೆಣ್ಣಿನ ಕೆಡಿಸಿದ್ರೆ ಇನ್ನೊಂದು ನ್ಯಾಯ. ಅದೇ ಅಲ್ವಾ ನೀನು ಮಾಡಿರುವ ಕೊಟ್ಟು ಕಾಯ್ದೆ ಕಾನೂನು. ಕಾಯ್ದೆ ಕಾನೂನು ಅನ್ನೋದು ಬಡವರು ಶ್ರೀಮಂತರು ಅಂತ ಇರೋದಿಲ್ಲ, ಎಲ್ರಿಗೂ ಒಂದೇ ರೀತಿಯಾದಂತ ಕಾಯ್ದೆ ಕಾನೂನು ಇರುತ್ತದೆ. ಇಷ್ಟಕ್ಕೂ ನಿನ್ ತಾಯಿಗೆ ಯಾರು ಅನ್ಯಾಯ ಮಾಡಿದ್ರು ಅಂತ ನನ್ ಮೇಲೆ ಸೇಡ್ ತೀರಿಸ್ಕೊಳ್ಳಿಕ್ಕೆ ಬರ್ತಾ ಇದೆಯಲ್ಲ, ನಿನ್ ತಾಯಿಗೆ ನನಗೂ ಏನೋ ಸಂಬಂಧ? ನಿನ್ನ ತಾಯಿಗೂ ನನಗೂ ಸಂಬಂಧ ಐತೆ. ಇವತ್ತು ಪರಿಯಾಗಿ ಬೇಡ್ಕೋತಾ ಇದೆಯಲ್ಲ, ಇದೇ ತರ ಅವತ್ತು ನನ್ನ ತಾಯಿ ಬೇಡ್ಕೊಂಡ್ಲು ಕಡೆ. ನನ್ನ ತಾಯಿ ಕೂಗರಿದ್ಲು, ಕಾಲ್ ಮುಗಿದು ಬೇಡ್ಕೊಂಡ್ರು. ದುಷ್ಟ ನನ್ನ ತಾಯಿನ ಬಿಟ್ಟು ಬಿಟ್ಟಿದ್ರೆ ಇವತ್ತು ನಾನು ಇಷ್ಟು ಕ್ರೂರಿ ಆಗ್ತಿದ್ದಿಲ್ಲ ಕಡೆ, ಕಾಮುಕನ ಆಗ್ತಿರ್ಲಿಲ್ಲ. ನಿಮ್ಮಂತ ಶ್ರೀಮಂತ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡ್ಬೇಕನ್ನೋ ಆಸೆ ನನಗೆ ಹುಡ್ತಿರ್ಲಿಲ್ಲ. ದುಷ್ಟ ಶ್ರೀಮಂತ ಮಾಡಿದ ಸೇಡಿಗಾಗಿ ಇವತ್ತು ನಿನ್ನಂತವಳ ನಾನು ಬಯಸ್ತಾ ಇದ್ದೀನಿ, ಸೇಡ್ ತೀರಿಸ್ಕೊತಾ ಇದ್ದೀನಿ. ಅದು ಹಠ ಮಾಡ್ದೆ, ಸುಮ್ಮನೆ ಬಂದು ನನ್ನವಳಾದ್ರೆ ನಿನಗೂ ಸರಸ ನನಗೂ ಸೌಖ್ಯ. ಮಿಸ್ಟರ್ ನೀಲಕಂಠ, ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ತನ್ನ ಕರುಳ ಹಾರನೆ ನಿನಗೆ ಹಾರವಾಗಿ ಕೊಟ್ಟಿರುವ ಆ ನಿನ್ನ ತಾಯಿ ಬಗ್ಗೆ ಇಷ್ಟೊಂದು ಕರುಣೆ ತೋರಿಸ್ತಾ ಇದೆಯಲ್ಲ, ಅದರಲ್ಲಿ ಕೊಂಚ ಗೌರವ ನನ್ನ ಮೇಲೆ ತೋರಿಸಿ ನನ್ನ ಬಿಟ್ಬಿಡು, ನಿನಗೆ ಧಮ್ಮಯ್ಯ ಅಂತೀನಿ. ನಿನ್ನ ಮೇಲೆ ಕರುಣೆ ತೋರಿಸ್ಬೇಕಾ? ಅವತ್ತು ನನ್ನ ತಾಯಿ ಮೇಲೆ ಆ ಕಟುಕ ಕರುಣೆ ತೋರಿದ್ರೆ ನಾನು ನಿನ್ನ ಮೇಲೆ ಕರುಣೆ ತೋರಿ ಬಿಟ್ಟು ಬಿಡ್ತಾ ಇದ್ದೆ. ಇವತ್ತು ನಿನ್ನನ್ನು ಎಳ್ಕೊಂಡು ಬಂದು ಈ ನಡು ರಸ್ತೆಯಲ್ಲಿ ನಿನ್ನನ್ನು ಬಲಾತ್ಕಾರ ಮಾಡೋ ಪ್ರಸಂಗ ನನಗೆ ಬರ್ತಿದೆ. ನೋಡು, ಸುಮ್ಮನೆ ಹಠ ಮಾಡಿದೆ. ಸಜ್ಜಾಗು ನನ್ನ ಮದನ ಮಜ್ಜನದ ಸಜ್ಜನಕ್ಕೆ. ನಿನ್ನ ಮದನ ಮಜ್ಜನಕ್ಕೆ ಸಜ್ಜಾಗ್ಲಿಕ್ಕೆ ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಈ ದಟ್ಟವಾದ ಕಾಡಡವಿಯಲ್ಲಿ ಈತನ ಜೊತೆ ನಾನೇನಾದ್ರೂ ಹಠ ಕುಳಿದ್ರೆ ನನ್ನ ಘಟ ಉರುಳೋದಂತೂ ಕಟ್ಟಿಟ್ಟ ಬುತ್ತಿ. ಹೇಗಾದ್ರೂ ಮಾಡಿ ಈತ ಹೇಳಿದಂತೆ ಕೇಳ್ಕೊಂಡು ಈತನ ಕೈಯಿಂದ ನುಣುಚ್ಕೊಳ್ಳೋದೇ ಉತ್ತಮ. ನೀಲಕಂಠ, ಒಮ್ಮೆ ಪಿಂಗಿನ ಬಿಡಿಸ್ತಿಲ್ಲ, ಯಾವ್ದೋ ಮೂಡಿಗೆ ಹೋಗಿರ್ತೇವ ಮಾತು ಹಾಳೆ ತರ್ತಾಳ. ಅದು ಏನಾಯ್ತು ಅಂದ್ರೆ, ಏನಾಯ್ತು? ನಾನು ನಿನ್ನನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಅಲ್ಲ ಇನ್ಕಾತನ ಏನ್ ದೊಡ್ಡ ಗರ್ಚಾರ್ಗತ್ಲೆ ಹಾರಾಡಿದಿ ಮಾತು ಒಮ್ಮೆ ಸಡನ್ ಆಗಿ ಹೂ ಅಂದ್ಬಿಡುದ? ಅಂದ್ರೆ ನೀನು ಆವಾಗ್ನಿಂದ ನನ್ನ ಅಷ್ಟೊಂದು ಪ್ರೀತಿ ಮಾಡ್ತಾ ಇದೆಯಲ್ಲ, ಈಗ ನಿನಗೆ ಹುಡ್ತೀನ ನೋಡ್ತಾ ಇದ್ದೀನಿ ಇನ್ನು ಹುಟ್ಟುತ್ತೋ ಇಲ್ವೋ ಅಂತ. ನಾ ಯಾತ್ರ ಅದನ್ನು ಏನ ನಿದ್ದೆತ್ತೈತು, ನಾ ನಿದ್ಗಣ್ಣಾಗತ್ತ ನನಗೆ ಒಂದು ತಿಳಿಯವಲ್ದ. ಹೌದಾ? ಒಂದು ನಿಮಿಷ ತಡೆ ನೋಡೋಣ. ಯಾರ ಕೊಂದಿ ಇನ್ನು ಜೀವಂತದೇ ಇಲ್ಲ? ಏನು ಈ ನಮ್ಮನೆ ಹೀರೋ ಹಿಂಡೆ ತೆಗಿತಿಲ್ಲ ಅದನ್ನ. ಎಚ್ಚರ ಇಲ್ಲ ಅಂದ ವ್ಯಕ್ತಿನ ಎಚ್ಚರ ಪಡಿಸೋದು ಹೇಗೆ? ಕರೆನಾ? ಬಾ 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 ಮಿಸ್ಟರ್ ನೀಲಕಂಠ, ಇದು ಇನ್ನೂ ಆರಂಭ ಅಂತೇವಲ್ಲ. ಅಂದ್ರೆ ನನ್ನ ತಂದೆ ಈತ ಕಡೆನೆ ಬರ್ತಿರ್ತಾರೆ, ನಾವಿಬ್ರು ಈ ತೀರುತ್ತೆ ಜೊತೆಗಿರೋದನ್ನ ತಂದೆ ನೋಡಿದ್ರೆ ಸಮಸ್ಯೆ ಆಗುತ್ತೆ ಅಂತ. ಅದು ಬರೋಬ್ಬರಿ. ನೀ ಯಾಕೆ ಹಾವಿನ ಗತ್ತೆ ನಾಲಿಗೆ ತೆಗೆದು ಆರಂಭ ಇಲ್ವಲ್ಲ? ಇದ್ರಾಗ ಏನೋ ಗೂಟ ಇಟ್ಟಂಗದೀನಿ. ಅವೇನಿದ್ರು ನಿನ್ನ ಹತ್ರ ಮಾತ್ರ ಇರ್ತವೆ ಅಂತ ನಮ್ಗೇನು ಗೊತ್ತಿಲ್ಲ. ಅವ್ರಿಗೆ ಸದ್ಯ ಗೊತ್ತಾಗಿತ್ತು ನೀ ಗೂಟ ಇಟ್ಟಿದ್ದಲ್ಲಿ. ಕೆತ್ತಸೆ ಇಟ್ಟಾಳಕಾಕೆ ಏನು ಬರಗೆಟ್ ನಿಂತೀವೋ ಮಾರ. ಬಗನಿ ಗೂಟ ಅದನ್ನ ಸದ್ಯ ಕಂಡು ಹಿಡ್ದಾರ ಅವ್ರು.
ಆ? ಅದು ಹಾ. ನಾನು ಆ ರೀತಿ ಏನು ಹೇಳಿಲ್ಲ. ಆ. ಅಂದ್ರೆ ಈ ದಿನ ನಮ್ಮ ಪ್ರೀತಿ ಆರಂಭ. ಮತ್ತೆ ಕಣ್ಣು ಯಾಕೆ ಕಿಸಿ ಹಾಕ್ತೀನಿ ನೀನು? ಹಾಗೇನಿಲ್ವಲ್ಲ. ಕಣ್ಣು ಕಿಸಿ ಹಾಕಿ ಹಾವಿನ ಗಟ್ಲೆ ನೆಲಗಿ ತೆಗಿಯಾಕತ್ತಿ. ಏನೋ ಐತಿ ನಿಂದು ಒಟ್ಟು ಒಳಗೆ ಗುತ್ತೇನೋ ಐತಿ, ಬಿಟ್ಟು ಕೊಡೋಲ್ಲ ಈಗ ಅಷ್ಟ. ಹಾಗೇನಿಲ್ಲ. ಏನಿಲ್ಲಲ್ಲ. ಮತ್ತೆ ನಂದು ನಿಂದು ಮುಂದಿನ ಭೇಟಿ. ಓ ಇಷ್ಟೇನಾ? ಅದಕ್ಕೆ ಅಷ್ಟೊಂದು ವಿಚಾರ ಮಾಡ್ತಿದ್ಯಾ? ಯಾರಿಲ್ಲದ ಸಮಯ ನೋಡ್ಕೊಂಡು, ಯಾರಿಲ್ಲದ ಸಮಯ ಸಾಧಿಸಿ ನಾನು ನಿಂಗೆ ಫೋನ್ ಮಾಡಿ ತಿಳಿಸ್ತೀನಿ. ಮತ್ತೆ ಇಲ್ಲೊಂದು ಗೂಟ ಇಟ್ಟೇನಿ, ಮತ್ತಿಟ್ಟೆ. ಒಟ್ಟು ಯಾವಾಗ ಯಾವಾಗ ಹೆಂಗೆ ಕೆತ್ತಿಸ್ಬೇಕು ಅನ್ನೋದು ನಿನಗೆ ಗೊತ್ತಾಗೈತದ. ಹೌದಾ? ಆಯ್ತಾ? ಸರಿಯಾಗಿ ಒಂದು ಕೆತ್ತಿಸ್ದೆ. ಓಕೆ, ಬರ್ಲಾ? ದೌಡ್ ಬರ್ತ ನೋಡಿ ಮನೆ ಕಡೆ. ಹಾಂ, ಆದಷ್ಟು ಬೇಗ ಬಂದ್ಬಿಡು. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಸರಿನಾ? ಬರ್ಲಾ? ಮತ್ತೆ ಅಲ್ಲಿಗೆ ಹೋಗಿ ಸೆರ್ಗ ಜಾಡ್ಸಿಡಕ್ಕೆ, ಅಲ್ಲಿಗೆ ಹೋಗಿ ಸೆರ್ಗ ಜಾಡ್ಸಾಳಂದ್ರೆ ಸೆರ್ಗ ಹರ್ಯಾಂಕ ಅಂತಾಳ ನಂದ. ಓಯ್ ಶ್ರಾವಣಿ, ನೀ ಚಾಪಿ ತೆಳಗ ನುಗ್ಗಿದ್ರ ನಾ ರಂಗೋಲಿ ತೆಳಗ ಸುರಂಗ್ ಹೊಡಿಯೋ ಮಗ ಅದನ. ಬಾಯ್ತು ನಿನಗ ಮಾರಿ ಹಬ್ಬ.